Namaskar, good afternoon everyone. My name is Meetu. I am from Prayas Events and Exhibitions and NGO in Delhi. We have come up with an exhibition in Bharat Scouts and Grounds, Mysore for the first time under the guidance of our Honorable Member of Parliament, Yaduvir Krishnadatta ji, Maharaja sir from Mysore, and he has supported us throughout. We have come up with 40 plus central ministries and departments under one roof. I want to tell you, we have ICMR from Ministry of Health, we have Bureau of Indian Standards of Ministry of Consumer Affairs, we have Ministry of Agriculture, we have Ministry of Science and Technology, we have a Department of Atomic Energy, we have CSIR, we have SIFTRI, and many more departments like this, where all the scientists have come from pan-India, and they are interacting with all the masses of Mysore face to face. They are telling their research and developments, latest research and developments, and their policies and program, which is beneficial for the general masses of Mysore as well as for our India, to become it and will help us to become a Viksit Bharat by 2047, which is a vision of our Honorable Prime Minister Narendra Modi. Thank you. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸ್ಟಾಲ್ ಇರೋದು ನಮ್ಮದು ಹೋಮ್ ಲೋನ್ ಡಿಪಾರ್ಟ್ಮೆಂಟು, ಅದು ಇನ್ಸೂರೆನ್ಸು, ಪ್ರಧಾನ ಮಂತ್ರಿ ಇನ್ಸೂರೆನ್ಸ್ ಇದು 20 ರೂಪೀಸ್ದು ಮತ್ತು 36 ರೂಪೀಸ್ದು. ಸ್ಮಾಲ್ ಸೇವಿಂಗ್ಸಿಂದ ಅದು ಇನ್ ಕೇಸ್ 50 ಇಯರ್ಸ್ ಒಳಗಡೆ ಡೆತ್ ಆದರೆ ಅದಕ್ಕೆ 2 ಲ್ಯಾಕ್ವರೆಗೂ ಸಿಗುತ್ತೆ. ನಮ್ಮದು ಹೋಮ್ ಲೋನ್ 7.25 ಇಂಟ್ರೆಸ್ಟ್ ಸ್ಟಾರ್ಟ್ ಇದೆ. ಎಲ್ಲ ಪ್ರಾಡಕ್ಟ್ ಇದೆ SBI ಲಿ. ಮತ್ತು ಸ್ಯಾಲ್ರಿ ಅಕೌಂಟ್ ಇದೆ, ಕರೆಂಟ್ ಅಕೌಂಟ್ ಇದೆ, ಬಿಸ್ನೆಸ್ ಲೋನ್, ವೆಹಿಕಲ್ ಲೋನ್ ಎಲ್ಲ ಇದೆ. ಇದು SBI ಇದು ಕಾಂಟ್ಯಾಕ್ಟ್. ಮಲ್ಲಿಕಾರ್ಜುನ್ ಸರ್, ಕುವೆಂಪು ನಗರ SBI ಹೋಮ್ ಲೋನ್ ಬ್ರಾಂಚ್. ನಮಸ್ತೆ, ನನ್ನ ಹೆಸರು ನವೀನ್ ಕುಮಾರ್ ಅಂತ ಹೇಳಿ. ನಾವು SBI ಬ್ಯಾಂಕ್ ಶಾಖೆಯಿಂದ ಬರ್ತಾ ಇದ್ದೀವಿ. ನಮ್ಮಲ್ಲಿ ತುಂಬ ಹಲವಾರು ಪ್ರಾಡಕ್ಟ್ಗಳಿವೆ. ಅದರಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಬಿಡುಗಡೆ ಮಾಡಿದಂತಹ 436 ಮತ್ತು 20 ರೂಪಾಯಿ ಇನ್ಸೂರೆನ್ಸ್ಗಳು ಇದೆ ನಮ್ಮಲ್ಲಿ. ಅದು ಇವಾಗ ಪ್ರತಿಯೊಬ್ಬರು ಆಸಕ್ತಿ ಉಳ್ಳವರು ದಯವಿಟ್ಟು ಇನ್ಸೂರೆನ್ಸ್ನ ಎನ್ಲಾಗ್ ಮಾಡಿಸ್ಕೋಬೇಕು. ಕೇವಲ ಬರೀ 20 ರೂಪಾಯಿ ಮಾತ್ರ ವರ್ಷಕ್ಕೆ. ಏನೇ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಒಂದು 2 ಲಕ್ಷ ರೂಪಾಯಿ ಕ್ಲೈಮಿಂಗ್ ಆಗುತ್ತೆ. ಮನೆಯವರಿಗೆಲ್ಲ ಒಂದು ಅನುಕೂಲ ಆಗುತ್ತೆ. ಅದೇ ಥರ ಇನ್ನು ಅಟಲ್ ಪೆನ್ಷನ್ ಯೋಜನೆ ಅಂತ ಒಂದು ಇದೆ, ಅದು ಎವ್ರಿ ಮಂತು ಪೆನ್ಷನ್ ಬರುತ್ತೆ. ಆ ಥರ ಒಂದೆಲ್ಲ ಸ್ಕೀಮ್ ಇದೆ. ಪ್ರತಿಯೊಬ್ಬರು ಜನರು ಎನ್ಲಾಗ್ ಮಾಡಿಸ್ಕೊಳ್ಳಿ, ಬಂದು ಶಾಖೆಗೆ ಭೇಟಿ ಮಾಡಿ ದಿವಸ. ನವೀನ್ ಕುಮಾರ್ ಅಂತ. NIC, this is NIC, National Informatics Center. Our office located in Jilla Panchayat, here only. Our main office is in head office Bangalore EV Towers. We are providing ICT support to various departments, not various departments, mainly central government organizations and state government organizations only. We are mainly here giving services to DC office and Jilla Panchayat only. And here the various applications we developed. These are all applications. Background is there. E-Asti, E-Swattu, E-Khata, Vahan, everything we developed and applications. Now we hand over to state government. Then now they are using. Technical support we are giving. Application we did applications and they are using. My name is Mallikarjun Rao, DA of NIC Mysore. I am working in Jilla Panchayat. ನೀವು ಕನ್ನಡದಲ್ಲಿ? ನಮಸ್ಕಾರ, ನಾನು NIC ಅಂತಂದರೆ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಅಂತ. ಇದರಲ್ಲಿ ಏನಂತಂದರೆ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ಗೆ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸರ್ವಿಸಸ್ ಯಾವುದು ಅಂತಂದರೆ ಸಾಫ್ಟ್ವೇರ್ ರಿಲೇಟೆಡ್ ಆಗಿರ್ಬೋದು, ಟೆಕ್ನಿಕಲ್ ರಿಲೇಟೆಡ್ ಆಗಿರ್ಬೋದು, ಮತ್ತು ನೆಟ್ವರ್ಕ್ ಸಪೋರ್ಟ್ ಮಾಡ್ತಾ ಇದ್ದೀವಿ, ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗೆ NIC ಸ್ಟಾರ್ಟ್ ಆಗಿರೋದು 1992 ಇಂದ. ಹಾಗೆ ಇವಾಗ 1992 ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಮೋರ್ ದೆನ್ 75 ಪ್ರಾಜೆಕ್ಟ್ಸ್ನ NIC ಡೆವಲಪ್ ಮಾಡಿದೆ. ಹಾಗೆ ಈ ಅಪ್ಲಿಕೇಶನ್ಸ್ ಯಾವ್ದ್ಯಾವ್ದಿದೆ ಅದನ್ನೆಲ್ಲ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಯೂಸ್ ಮಾಡ್ತಾ ಇದ್ದಾರೆ. ಸ್ಟೇಟ್ ಗೌರ್ಮೆಂಟಲ್ಲಿ ಯೂಸ್ ಮಾಡ್ತಾ ಇರೋದಾದರೆ ಒಂದು ನಾವು ತೊಗೊಳ್ಳೋದಾದರೆ ಆಧಾರ್ ಕಾರ್ಡಲ್ಲಿ ಈ ಅಥೆಂಟಿಕೇಷನ್ ಆಗಿರ್ಬೋದು ಅಥವಾ ಈ ಹಾಸ್ಪಿಟಲ್ ಆಗಿರ್ಬೋದು, ಅದೆಲ್ಲ ಸಾಫ್ಟ್ವೇರ್ NIC ಡೆವಲಪ್ ಮಾಡಿದೆ. ಹಾಗೆ ಇವಾಗ ಸ್ಟೂಡೆಂಟ್ಸ್ ರಿಲೇಟೆಡ್ ಬಂತಂದರೆ ಅವ್ರದ್ದು ಸ್ಕಾಲರ್ಶಿಪ್, ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ ಏನಿದೆ ಆ ಪೋರ್ಟಲ್ NIC ಡೆವಲಪ್ ಮಾಡಿದೆ. ಹಾಗೆ CT ಆನ್ಲೈನ್ದು ಪೋರ್ಟಲ್ ಏನಿದೆ ಅದನ್ನು NIC ಡೆವಲಪ್ ಮಾಡಿದೆ. ಹೀಗೆ ಸರ್ವಿಸಸ್ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರೊವೈಡ್ ಮಾಡ್ತಾ ಇದೆ. ನನ್ನ ಹೆಸರು ಸೌಜನ್ಯ. ನಾನು ನಮಸ್ಕಾರ. ನಾವಿದು ಕರ್ನಾಟಕ ಬ್ಯಾಂಕಿಂದ ನಾವು ಸ್ಟಾಲ್ ಹಾಕಿದ್ದೀವಿ.
ಮೇಯ್ನ್ ಇಲ್ಲಿ ಅಟ್ರಾಕ್ಷನ್ ಇರೋದು ಸ್ಟೂಡೆಂಟ್ಸ್ಗಾದ್ರಿಂದ ನಮ್ಮಲ್ಲಿ ಸ್ಟೂಡೆಂಟ್ಸ್ಗೆ ಅಂತಲೇ ಇರೋ ಖಾತೆಗಳಾಗಿರ್ಬೋದು, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರ್ಬೋದು, ಅಥವಾ ಅವರು ಹೈಯರ್ ಎಜುಕೇಷನಿಗೆ ಆಗಂತ ವಿದ್ಯಾನಿಧಿ ಅಂತ ಹೇಳಿ ಇದೆ, ಪೀಕ್ ಅಂತ ಕರಿತೀವಿ ನಮ್ಮಲ್ಲಿ. ಅದರದ ಬಗ್ಗೆ ನಾವಿಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ಕೊಟ್ಟು ಈ ಸ್ಟಾಲಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಸ್ಟೂಡೆಂಟ್ಸಿಗೆ ಈಗಿಂದನೇ ಸೇವಿಂಗ್ಸ್ ಕಲ್ಚರ್ ಅನ್ನೋದು ಏನಿದೆ ಅದು ಬರಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಹಾಗಾಗಿ ನಮ್ಮ ಸ್ಟಾಲನ್ನು ಎಲ್ಲರೂ ವಿಸಿಟ್ ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸರ್. ನಾನು ರಶ್ಮಿ ಅಂತ ಹೇಳಿ ರಾಮಾನುಜ ರೋಡ್ ಶಾಖೆಯ ಮ್ಯಾನೇಜರ್. ನಮ್ಮ ಸಹಪಾಠಿಗಳೊಂದಿಗೆ ನಾವಿಲ್ಲಿ ಸ್ಟಾಲಲ್ಲಿದ್ದೀವಿ ಸರ್. ಥ್ಯಾಂಕ್ ಯು, ಧನ್ಯವಾದ. 1960ನಲ್ಲಿ ನಮ್ಮದು 1960ನಲ್ಲಿ ಮೈಸೂರು ಸ್ಯಾಂಡಲ್ ಸಂಸ್ಥೆಯನ್ನು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಇದನ್ನು ಮಾಡಿದ್ದು. ಸೊ ಅಂದಿನಿಂದ ಇಲ್ಲಿಯವರೆಗೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ನಡೀತಕ್ಕಂಥ ಈ ಸಂಸ್ಥೆಯಲ್ಲಿ ನಮ್ಮದು ತುಂಬ ಲಾಭದಾಯಕವಾಗಿ ನಡೀತಾ ಇದೆ. ಸೊ ನಮ್ಮದು ಸೋಪ್ಸು, ಕಾಸ್ಮೆಟಿಕ್ಸು, ಡಿಟರ್ಜೆಂಟ್ಸು, ಪೌಡರ್, ಅಗರಬತ್ತಿ, ಧೂಪ ಎಲ್ಲ ಥರದ್ದು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಸೊ ನಮ್ಮದು 3 ಯೂನಿಟ್ ಇದೆ ಮೈಸೂರಲ್ಲಿ. ಮೈಸೂರು ಸ್ಯಾಂಡಲ್ವುಡ್ ಆಯಿಲ್ ಡಿವಿಷನ್ ಅಂತಿದೆ, ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ. ಸೋಪ್ಸು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಂದು ಬ್ಯಾಂಗ್ಳೂರು ಇಸ್ಕಾನ್ ಟೆಂಪಲ್ ಹತ್ರ ಬರುತ್ತೆ ಅಲ್ಲಿ. ಸೊ 1960ನಲ್ಲಿ ಆಗಿದ್ದು ಸಂಸ್ಥೆ ಕರ್ನಾಟಕ ಸರ್ಕಾರದ ಇವತ್ತುವರೆಗೂ ತುಂಬ ಲಾಭದಾಯಕವಾಗಿ ನಡೀತಾ ಇದೆ. ಸೊ ನಮಗೆ ಇವರು ಇಲ್ಲಿ ಇದು ನಮ್ಮದು ಆಸ್ಪೈರಿಂಗ್ ಎಕ್ಸಿಬಿಷನ್ ಮಾಡಬೇಕು ಅಂತೇಳಿ ನಮಗೆ MP ಅವರು ನಮ್ಮ ಹೆಡ್ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅಲ್ಲಿಂದ ನಮಗೆ ಸ್ಟಾಲ್ ಪ್ರೊವೈಡ್ ಮಾಡಿದ್ದಾರೆ. ಸೊ ನಾವು ಪಾರ್ಟಿಸಿಪೆಂಟ್ ಸ್ಪಾನ್ಸರು. ಸೊ ನಮ್ಮದು ತುಂಬ ಚೆನ್ನಾಗಿ ನಡೀತಾ ಇದೆ, ಬಿಸ್ನೆಸ್ ಚೆನ್ನಾಗಿ ಆಗ್ತದೆ. ಇಲ್ಲಿ ವಿಶೇಷ ರಿಯಾಯಿತಿ ದರದಲ್ಲಿ ನಮ್ಮದೆಲ್ಲ ಪ್ರಾಡಕ್ಟ್ ನಮ್ಮದು ಮಿನಿಮಮ್ 40ರಿಂದ 50 ಪ್ರಾಡಕ್ಟ್ ಬರುತ್ತೆ ನಮ್ಮದು. ಸೊ ಎಲ್ಲದೂ ನಾವು ರಿಯಾಯಿತಿ ದರದಲ್ಲಿ ಇಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ. ಸಾರ್ವಜನಿಕರು ಆಗಲಿ ಮತ್ತು ವಿದ್ಯಾರ್ಥಿಗಳೆಲ್ಲ ಬಂದು ನಮಗೆ ವಿಸಿಟ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಕೋಆಪ್ರೇಟ್ ಆಗ್ತಾಯಿದೆ. ಸೊ ನಮ್ಮದು ಪಬ್ಲಿಸಿಟಿ, ನಾಟ್ ಓನ್ಲಿ ಸೇಲ್ಸ್, ನಮ್ಮದು ಸಾರ್ವಜನಿಕರಿಗೆ ಮತ್ತು ಸ್ಟೂಡೆಂಟ್ಸ್ಗೆಲ್ಲ ಗೊತ್ತಾಗಬೇಕು. ಯಾಕೆಂದರೆ ಹಿಂದೆ ಮಹಾರಾಜರು ಮಾಡಿದ ಸಂಸ್ಥೆ ಮೈಸೂರು ಸ್ಯಾಂಡಲ್ ಸಂಸ್ಥೆ ಇನ್ನೂ ಇದೆಯಾ ಅನ್ನೋದು ಕೆಲವು ಜನಗಳಿಗೆ ಗೊತ್ತಿದೆ. ಸೊ ಹಾಗಾಗಿ ಅದನ್ನು ಪರಿಚಿತವಾಗಬೇಕು ಅಂತೇಳಿ ನಮ್ಮ ಮ್ಯಾನೇಜ್ಮೆಂಟ್ ನಮಗೆ ಈ ಥರ ಅವಕಾಶ ಮಾಡಿಕೊಟ್ರು. ಸೊ ನಮಗೆ ಈ ಥರ ಮಾಡಿರೋದ್ರಿಂದ ಜನಗಳಿಗೆ ಪಬ್ಲಿಸಿಟಿ ಆಗಬೇಕು, ನಮ್ಮ ಪ್ರಾಡಕ್ಟ್ ಎಲ್ಲ ಈ ಥರ ಇದೆಯಾ, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿದೆ, ಏನು ಮಾಡ್ತಿದ್ದಾರೆ ಅಂತೆಲ್ಲ. ಸೊ ತುಂಬ ಲಾಭದಾಯಕವಾಗಿ ನಡೀತಾ ಇದೆ, ಇಲ್ಲೂ ಚೆನ್ನಾಗಿ ಸೇಲ್ಸ್ ಆಗ್ತಾಯಿದೆ. ಸಿದ್ದನಾಯಕ್ ಅಂತ, ನಾನು ಮಾರ್ಕೆಟಿಂಗ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ.